ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮಹಾಭಾರತದಲ್ಲಿ ಕೌರವರು ಎಂಥ ಅಧರ್ಮಿಗಳನ್ನೋದು ಗೊತ್ತಿದೆ. ಆದರೆ ಕೊನೆಗೆ ಕೌರವದ್ದು ಮಾತ್ರ ಸಂಹಾರ ಆಯ್ತಾ? ಇಲ್ಲ. ಕೌರವರ ಜೊತೆ ಅಂದರೆ ಅಧರ್ಮದ ಜೊತೆ ಯಾರ್ಯಾರು ನಿಂತಿದ್ರು ಅವರೆಲ್ಲರೂ ನಾಶವಾಗಿ ಹೋದರು. ಅಂದರೆ ಕೇವಲ ತಪ್ಪು ಮಾಡಿದವರಷ್ಟೇ ಅಲ್ಲ, ಅವರ ಆ ತಪ್ಪಿಗೆ ಸಪೋರ್ಟ್ ಮಾಡ್ತಾರಲ್ವ, ಅವರು ಕೂಡ ತಪ್ಪಿತಸ್ಥರೇ. ಹಾಗೆ ಪಾಕಿಸ್ತಾನದ ವಿಷಯದಲ್ಲಿ ಕೂಡ ಅಷ್ಟೇ. ಪಹಲ್ಗಾಮ್ ದಾಳಿಯನ್ನು ಅವರೇ ಮಾಡಿದ್ದು ಅನ್ನೋದು ಸ್ಪಷ್ಟ. ಆದರೆ ಪ್ರಶ್ನೆ ಇರೋದು ಅವರ ಈ ಕಂತ್ರಿ ಕೆಲಸಕ್ಕೆ ಯಾರ್ಯಾರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಅಟ್ಯಾಕ್. ಈ ದಾಳಿಯ ಬಗ್ಗೆ ಒಂದು ದೊಡ್ಡ ವಿಷಯ ಬಯಲಾಗಿದೆ. ಪಹಲ್ಗಾಮ್ ಅಟ್ಯಾಕ್ಗೂ ಮುನ್ನ ಪಾಕಿಸ್ತಾನ ಪಹಲ್ಗಾಮ್ನ ಸ್ಯಾಟಲೈಟ್ ಫೋಟೋವನ್ನು ಖರೀದಿ ಮಾಡಿತ್ತು. ಮ್ಯಾಕ್ಸರ್ ಅನ್ನೋ ಕಂಪನಿ ಇದೆ. ಇದು ಸ್ಯಾಟಲೈಟ್ ಫೋಟೋವನ್ನು ತೆಗೆದು ಪ್ರಪಂಚದಾದ್ಯಂತ ಮಾರಾಟ ಮಾಡುತ್ತೆ. ಈ ಕಂಪನಿಯಿಂದ ಪಹಲ್ಗಾಮ್ನ ಫೋಟೋವನ್ನು ಪಾಕಿಸ್ತಾನದ ಒಂದು ಕಂಪನಿಯಾದಂಥ BSI ಕಂಪನಿ ಖರೀದಿಸುತ್ತೆ. ಸೊ ಈ ದಾಳಿಗೆ ಹೆಂಗೆ ಪ್ಲಾನ್ ಮಾಡಿತ್ತು ಪಾಕ್, ಹೇಗೆ ನಡೆಯಿತು, ಒಂದು ದೊಡ್ಡ ರಿಪೋರ್ಟ್ ಇದೆ. ಇದನ್ನ ಇಟ್ಕೊಂಡು ಒಂದಷ್ಟು ಚರ್ಚೆಯನ್ನು ಮಾಡೋಣ. ಭಾರತದಲ್ಲಿ ದಿ ಪ್ರಿಂಟ್ ಅನ್ನೋ ಮಾಧ್ಯಮ ಸಂಸ್ಥೆ ಇದೆ. ಇದರಲ್ಲಿ ಸೌಮ್ಯ ಪಿಳ್ಳೈ ಅನ್ನೋ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಇದ್ದಾರೆ. ಇವರು ಪಹಲ್ಗಾಮ್ ದಾಳಿ ಹಾಗೂ ದಾಳಿಯ ನಂತರ ನಡೆದ ಘಟನೆ ಬಗ್ಗೆ ದೊಡ್ಡ ಸುದ್ದಿಗಳನ್ನು ಬಯಲು ಮಾಡಿದ್ದಾರೆ. ಆದರೂ ಕೂಡ ಇದು ಇಡೀ ಇಂಡಿಯಾದಲ್ಲಿ ಚರ್ಚೆನೇ ಆಗ್ತಾ ಇಲ್ಲ. ಏನಿದೆ ಈ ರಿಪೋರ್ಟ್ನಲ್ಲಿ? ಅಮೆರಿಕದಲ್ಲಿ ಮ್ಯಾಕ್ಸರ್ ಟೆಕ್ನಾಲಜಿ ಕಂಪನಿ ಇದೆ. ಈ ಕಂಪನಿ ಅಮೆರಿಕನ್ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿಯಾಗಿದೆ. ಇದು ಜಿಯೋಸ್ಪೇಷಿಯಲ್ ಇಂಟೆಲಿಜೆನ್ಸ್, ಹಾಗೆ ಭೂವೀಕ್ಷಣೆ, ಹಾಗೆ ಕಕ್ಷೆಯಲ್ಲಿ ಉಪಗ್ರಹಗಳು, ಉಪಗ್ರಹ ಉತ್ಪನ್ನಗಳು, ಹಾಗೆ ಸಂಬಂಧಿತ ಸೇವೆಗಳಲ್ಲಿ ಪರಿಣಿತಿ ಹೊಂದಿದೆ. ಹಾಗೆ ಈ ಕಂಪನಿ ಬಳಿ ರಿಯಲ್ ಟೈಮ್ ಫೋಟೋ ಇರುತ್ತೆ. ಅಂದರೆ ಯಾವ್ಯಾವ ಸಮಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ಡೀಟೇಲ್ಸ್ ಅವರ ಬಳಿ ಇರುತ್ತೆ. ಈಗ ಈ ಕಥೆಯ ಇನ್ನೊಂದು ಭಾಗದ ಇನ್ನೊಂದು ಕಂಪನಿ ಇದೆ. ಇದರ ಹೆಸರು ಬಿಸ್ನೆಸ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಅಂದರೆ BSI ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯ ಒಂದು ಆಶ್ಚರ್ಯದ ವಿಷಯ ಏನಂದರೆ, ಈ ಕಂಪನಿ ಒಂದು ಪಾಕಿಸ್ತಾನಿ ಕಂಪನಿ. ಇದಲ್ಲದೆ ಪಹಲ್ಗಾಮ್ ಅಟ್ಯಾಕ್ ಕೆಲವು ದಿನಗಳ ಹಿಂದೆ ಸಡನ್ ಆಗಿ ಪಾಕಿಸ್ತಾನದ BSI ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಮೆರಿಕ ಕಂಪನಿಯಾದ ಮ್ಯಾಕ್ಸರ್ ಕಂಪನಿಯಿಂದ ದೊಡ್ಡ ಪ್ರಮಾಣದಲ್ಲಿ ಪಹಲ್ಗಾಮ್ನ ಸ್ಯಾಟಲೈಟ್ ಫೋಟೋವನ್ನು ಆರ್ಡರ್ ಮಾಡಿತ್ತು. ಹಾಗೆ ಈ ಪಹಲ್ಗಾಮ್ ಅಟ್ಯಾಕ್ ನಡೆಯುವವರೆಗೂ, ಅಂದರೆ ಪ್ರತಿದಿನ ನಿರಂತರವಾಗಿ ಪಹಲ್ಗಾಮ್ನ ಸ್ಯಾಟಲೈಟ್ ಫೋಟೋವನ್ನು ಅಮೆರಿಕದ ಮ್ಯಾಕ್ಸರ್ ಕಂಪನಿಯಿಂದ ಪಡಿತಾ ಇದ್ರು. ನಂತರ ಈಗ ಕಥೆಯ 3ನೇ ಭಾಗಕ್ಕೆ ಬರೋದಾದರೆ, ಈ BSI ಪ್ರೈವೇಟ್ ಲಿಮಿಟೆಡ್ ಎಂಬ ಪಾಕಿಸ್ತಾನಿ ಕಂಪನಿಯ ಓನರ್ ಹೆಸರು ಅಬ್ದುಲ್ಲಾ ಸೈಯದ್. ಇವನು ಪಾಕಿಸ್ತಾನಿ ಪರಮಾಣು ಶಸ್ತ್ರಾಸ್ತ್ರದ ಕಾರ್ಯಕ್ರಮದಲ್ಲಿ ನೇರವಾಗಿ ಸಂಪರ್ಕದಲ್ಲಿ ಇದ್ದಾನೆ. 2020ರಲ್ಲಿ ಈ BSI ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಮೇಲೆ ಅಮೆರಿಕದ ಮೂಲಕ ತನಿಖೆ ನಡೆಸಿದಾಗ ಈ ಅಬ್ದುಲ್ಲಾ ಸೈಯದ್ ಪಾಕಿಸ್ತಾನದ ರಕ್ಷಣಾ ಮಂತ್ರಾಲಯ, ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ NDC, ಹಾಗೆ ಪರಮಾಣು ಶಕ್ತಿ ಆಯೋಗ PAEC, ಈ ಮೂವರಿಂದ ಅಬ್ದುಲ್ ಸೈಯದ್ ನೇರ ಸಂಪರ್ಕ ಹೊಂದಿದ್ದಾರೆ. ಹಾಗಾಗಿ ಅಮೆರಿಕದ ಕೋರ್ಟ್ ಅಧಿಕೃತವಾಗಿ 2020ರಲ್ಲಿ ಅಬ್ದುಲ್ಲಾ ಸೈಯದ್ನನ್ನು ಅಮೆರಿಕದಲ್ಲಿ ಬ್ಯಾನ್ ಮಾಡಲಾಗಿದೆ. ಆದರೆ ಈಗ ಆಶ್ಚರ್ಯದ ವಿಷಯ ಏನಂದರೆ, 2020ರಲ್ಲಿ ಏನೋ ಅಮೆರಿಕ ಅಬ್ದುಲ್ಲಾ ಸೈಯದ್ನನ್ನು ಬ್ಯಾನ್ ಮಾಡುತ್ತೆ, ಆದರೆ ಇವನು 2023ರಲ್ಲಿ ಇನ್ನೊಂದು ಕಂಪನಿ ರಚನೆ ಮಾಡಿ ಮ್ಯಾಕ್ಸರ್ ಕಂಪನಿಯೊಂದಿಗೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾನೆ. ಇದಲ್ಲದೆ ಇನ್ನೊಂದು ದೊಡ್ಡ ಬಹಿರಂಗವಾದ ಸುದ್ದಿ ಏನಂದರೆ, ಈ ಅಬ್ದುಲ್ಲಾ ಸೈಯದ್ ಸಣ್ಣ ಪುಟ್ಟ ಜನರ ಬಳಿ ಯಾವುದೇ ಡೀಲ್ ಮಾಡೋದಿಲ್ಲ. ಉದಾಹರಣೆಗೆ ನಾನು ಹೇಳಿದ ಹಾಗೆ ಅವನು ಪಾಕಿಸ್ತಾನದ ಪರಮಾಣು ಕಾರ್ಯಕ್ರಮದಲ್ಲಿ ನೇರವಾಗಿ ಸಂಪರ್ಕದಲ್ಲಿ ಇದ್ದಾನೆ. ಅದಲ್ಲದೆ ಈಗ ಇವನು ಪಾಕಿಸ್ತಾನದ ರಕ್ಷಣಾ ಮಂತ್ರಾಲಯದ ಜನರೊಂದಿಗೆ ನೇರವಾಗಿ ಸಂಪರ್ಕದಲ್ಲಿ ಇದ್ದ. ಅದರಿಂದ ಮ್ಯಾಕ್ಸರ್ ಕಂಪನಿಯಿಂದ ಖರೀದಿ ಮಾಡಿದ ಎಲ್ಲ ಪಹಲ್ಗಾಮ್ನ ಸ್ಯಾಟಲೈಟ್ ಚಿತ್ರಣವನ್ನು ಪಾಕಿಸ್ತಾನದ ರಕ್ಷಣಾ ಸಚಿವಾಲಯಕ್ಕೆ ಮಾರಾಟ ಮಾಡಿದ್ದಾನೆ. ಹಾಗೆ ಈ ಮಾರಾಟದ ಹಣದ ಟ್ರಾನ್ಸ್ಫರ್ಗೆ ಸಾಕ್ಷಿ ಕೂಡ ಇದೆ. ನಂತರ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯ ಎಲ್ಲಿದೆಯೋ ಅಲ್ಲೇ ಪಾಕಿಸ್ತಾನದ ಸೇನೆ ಇದೆ. ಈ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಅಧಿಕೃತವಾಗಿ ಪಾಕಿಸ್ತಾನದ ಸೇನೆ ನಿರಂತರವಾಗಿ 21 ದಿನಗಳ ಕಾಲ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಲಾಯಿತು. ಈ ಅಟ್ಯಾಕ್ ನಡೆದ ನಂತರ ಈ ಸ್ಯಾಟಲೈಟ್ ಫೋಟೋ ಆರ್ಡರ್ ಕ್ಲೋಸ್ ಆಗಿದೆ. ಹಾಗೆ ಸೈಯದ್ ಅಬ್ದುಲ್ಲಾ ಅವರ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗಿದೆ. ಇದು ನಿಜವಾದ ಪಹಲ್ಗಾಮ್ ಅಟ್ಯಾಕ್ನ ಪ್ಲಾನ್ನ ಕತೆ.
ಅಂದರೆ ಇದರ ಅರ್ಥ ಪಹಲ್ಗಾಮ್ ಭಯೋತ್ಪಾದನಾ ದಾಳಿ ಅಧಿಕೃತವಾಗಿ ಪಾಕಿಸ್ತಾನದ ಸೇನೆ ರಹಸ್ಯ ಕಾರ್ಯಾಚರಣೆಯಾಗಿತ್ತು. ಈ ದಾಳಿಗೆ ಆಸಿಮ್ ಮುನೀರ್ ಮಾಸ್ಟರ್ ಪ್ಲಾನ್ ಅನ್ನೋ ಮಾತು ತಪ್ಪಲ್ಲ. ಅಂದರೆ ಈ ಅಟ್ಯಾಕ್ ಪ್ಲಾನ್ ಕೂಡ ಆರ್ಮಿ ಮಾಡಿತ್ತು. ನಂತರ ಸಂಪೂರ್ಣ ಸ್ಯಾಟಲೈಟ್ ಚಿತ್ರಣವನ್ನು ಖರೀದಿ ಮಾಡಲಾಯಿತು. ಹಾಗೆ ಈ ದಾಳಿಗೆ ಬೇಕಾದ ಎಲ್ಲ ಖರ್ಚು ವೆಚ್ಚವನ್ನು ಪಾಕಿಸ್ತಾನದ ರಕ್ಷಣಾ ಸಚಿವಾಲಯ ನೀಡಲಾಗಿತ್ತು. ಸಂಪೂರ್ಣ ಪಾಕಿಸ್ತಾನದ ಸ್ಟೇಟ್ ಮಿಷನರಿ ಈ ಪಹಲ್ಗಾಮ್ ಅಟ್ಯಾಕಿಗೆ ಸೇರಿದ್ರು. ಇದು ದಿ ಪ್ರಿಂಟ್ ತನಿಖಾ ವರದಿ. ಈ ವರದಿಯಲ್ಲಿ ಯಾವುದೇ ಲಷ್ಕರ್ ಎ ತೊಯ್ಬಾ ಹಾಗೆ ಹಿಜ್ಬುಲ್ ಮುಜಾಹಿದ್ದೀನ್ ಅಥವಾ ಜೈಷ್ ಮೊಹಮ್ಮದ್ನಂತಹ ಭಯೋತ್ಪಾದನಾ ಸಂಘಟನೆ ಒಳಗೊಂಡಿರಲಿಲ್ಲ. ನೇರವಾಗಿ ಪಾಕಿಸ್ತಾನದ ಸೇನೆ ಈ ಪಹಲ್ಗಾಮ್ನ ಭಯೋತ್ಪಾದನಾ ದಾಳಿ ನಡೆಸಿತ್ತು. ಹಾಗೆ ಈ ದಾಳಿಯ ಬಗ್ಗೆ ಆಸಿಮ್ ಮುನೀರ್ ಮೇಲ್ವಿಚಾರಣೆ ನಡೆಸ್ತಾ ಇದ್ದ. ಹಾಗೂ ಸ್ಯಾಟಲೈಟ್ ಫೋಟೋವಿನ ಹಣದ ಟ್ರಾನ್ಸ್ಫರ್ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯದಿಂದ ನಡೆಯುತ್ತೆ. ಅಂದರೆ ಈ ದಾಳಿ ಬಗ್ಗೆ ಪಾಕಿಸ್ತಾನ ಸರ್ಕಾರಕ್ಕೆ ಕೂಡ ಈ ವಿಷಯ ಗೊತ್ತಿತ್ತು ಅನ್ನೋದು ಸ್ಪಷ್ಟವಾಗಿತ್ತು. ಲೆಕ್ಕ ಹಾಕಿ ಪಹಲ್ಗಾಮ್ ದಾಳಿಯಲ್ಲಿ ಇನ್ನೂ ಇಂಥ ಎಷ್ಟು ಕಾಣದ ಕೈಗಳಿದೆಯೋ ದೇವರೇ ಬಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.